ಸೊ ಬಡತನ ಇದ್ದಾಗ ನಮ್ಗೆ ಯಾರು ಸ್ನೇಹಿತರು ಸಿಗುದಿಲ್ಲ. ನಮ್ಮ ಗೆದ್ದ ಕಥೆನಲ್ಲ, ನಮ್ಮ ಸೋತ ಕಥೆನ ಹೇಳ್ತಾ ಹೇಳ್ತಾ ಅವ್ರನ್ನ ಗೆಲುವಿನ ಕಡೆ ಮುಖ ಬಂದು ನಿಲ್ಲಿಸ್ಬೇಕು. ನಡೆಯ ಚೆನ್ನ ನುಡಿದು ತೋರಿ, ನುಡಿಯ ಚೆನ್ನ ನಡೆದು ತೋರಿ ಅಂತ ಹೇಳಿ ನಮಗೆ ವಿದ್ಯೆ ಮತ್ತು ವಿಜ್ಞಾನ ವಿಷ ಆಗ್ಬಾರ್ದು, ಹೊರ ಆಗ್ಬಾರ್ದು. ನಾನು ನನ್ನ ಬದುಕಿನ ಒಂದು ಗಳಿಗೆನೂ ಕೂಡ ವೇಸ್ಟ್ ಮಾಡಿ. ಸರ್, ಈಗ ಶಾಸಕರಾದ ನಂತರ ಸಿಕ್ಕಾಪಟ್ಟೆ ಬಿಸಿ ನೀವು. ಈಗ ನಿಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಇಲ್ಲ, ಆಗ್ತಾ ಇಲ್ಲ ಸರ್. ತುಂಬಾ ಬೇಸರ. ನಾನು ಸ್ಟಾರ್ಟಿಂಗ್ ಅಲ್ಲಿ ಆಡ್ದಾಗಿತ್ತೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಅಂತ. ಕಣ್ಣು ಕುರಿ ಎಮ್ಮೆ ಹಾಗೆ. ಹೌದೌದು. ಅವನ ಕಣ್ಣು ಆ ಕಣ್ಣು ಮ್ಯಾಗೆ, ಇವನ ಕಣ್ಣು ಅವಳ ಮ್ಯಾಗೆ, ಅವ್ರವ್ರ ಕಣ್ಣು ಇವಳ ಮ್ಯಾಗೆ, ಹಾಗೇನು ಬರುತ್ತೆ. ಹಾಗೇನು ಬರುತ್ತೆ ಅಲ್ವಾ? ನಮಸ್ಕಾರ ವೀಕ್ಷಕರೇ, ಒಂದು ಸ್ಪೆಷಲ್ ವಿಡಿಯೋಗೆ ನಿಮ್ಗೆ ಸ್ವಾಗತ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಸರ್ ಅವರ ಮನೆ ಪದ್ಮಶ್ರೀ, ಇಲ್ಲಿ ನಾನೀಗ ಬಂದಿದ್ದೇನೆ. ಬಹಳ ದಿನಗಳಿಂದ ಅವ್ರ ಜೊತೆಗೆ ಈ ಒಂದು ಸಣ್ಣ ವಿಡಿಯೋ ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ. ತುಂಬಾ ಬಿಸಿ ಶೆಡ್ಯೂಲ್, ಆದ್ರೆ ಇವತ್ತು ನನಗೆ ಅವ್ರು ಸಿಕ್ಕಿದ್ದಾರೆ ಅನ್ನೋದು ಬಹಳ ಖುಷಿ. ಯಾವುದೇ ಪೊಲಿಟಿಕಲ್ ಪ್ರಶ್ನೆಗಳನ್ನ ನಾನು ಇಲ್ಲಿ ಕೇಳಲ್ಲ, ಅವರ ಭಾಷಣಗಳನ್ನ ತುಂಬಾ ಹತ್ತಿರದಿಂದ ಗಮನಿಸ್ತಾ ಬಂದವ್ ನಾನು. ಇವ್ರು ಯಾವ್ದಾದ್ರು ವೇದಿಕೆನಲ್ಲಿದ್ರೆ, ಇವ್ರು ಮಾತಾಡೋದಕ್ಕೆ ನಿಂತ್ರೆ ಇವತ್ತೇನ್ ಹೇಳ್ತಾರೆ, ಇವತ್ತೇನ್ ಹೊಸ ವಿಷಯ ಸಿಗ್ತದೆ ಅಂತ ಕಾಯ್ತಾ ಇದ್ದವ್ ನಾನು. ಸೊ ಅವರ ಭಾಷಣ ಕಲೆಯ ಬಗ್ಗೆ, ಅವರ ಓದಿನ ಬಗ್ಗೆ, ಅವರ ಈ ಸೂಕ್ಷ್ಮ ಗ್ರಹಿಕೆಯ ಬಗ್ಗೆ ನಾನು ಸುರೇಶ್ ಶೆಟ್ಟಿ ಸರ್ ಅಲ್ಲಿ ಕೇಳ್ಬೇಕು. ಸರ್ ನಮಸ್ಕಾರ, ಸೋ ನೈಸ್ ಟು ಹ್ಯಾವ್ ಯು. ಥ್ಯಾಂಕ್ ಯು. ಈ ಭಾಷಣ ಕಲೆ ನಿಮ್ಗೆ ಸಿದ್ಧಿಸಿದ್ದು ಹೇಗೆ ಸರ್? ನಾನು ದೂರದ ಬಳ್ಳಾರಿಯಲ್ಲಿ ನನ್ನ ಬದುಕನ್ನು ಕಟ್ಟಿಕೊಂಡಂತ ಒಂದು 30-35 ವರ್ಷಗಳ ಕಾಲ ಬಳ್ಳಾರಿ ನನಗೆ ಅನ್ನ ಅರಿವಿ ಆಶ್ರಯ ಕೊಟ್ಟಂತ MP ಪ್ರಕಾಶ್ ನನ್ನ ಗುರುಗಳು. ನನ್ನ ಬದುಕಿಗೆ ಒಂದು ಓದಿಸುವಂತ ಕಲೆಯನ್ನ, ಭಾಷಣ ಮಾಡುವಂತ ಕಲೆಯನ್ನ ತಿಳಿಸ್ಕೊಟ್ಟಂತ ಪುಣ್ಯಾತ್ಮ. ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಪ್ರತಿ ಸಭೆಯಲ್ಲೂ ಕೂಡ ಅವ್ರು ನಾನು ನೆನೆಸ್ಕೊಳ್ತೇನೆ. ಮತ್ತೆ ಅಲ್ಲಿ ಶರಣ ಸಾಹಿತ್ಯ, ವಚನ ಸಾಹಿತ್ಯ ತುಂಬಾ ಇರ್ತಕ್ಕಂಥ. ಹಾಗಾಗಿ ಅದು ಪ್ರಯತ್ನ ಪೂರ್ವಕವಾಗಿ ಅಲ್ಲ, ಅಪ್ರಯತ್ನ ಪೂರ್ವಕವಾಗಿ ಬಂದಿರ್ತಕ್ಕಂಥ. ಮತ್ತೆ ಅವಿನಾಶ್, ನಿಮ್ಮ ಅಭಿಮಾನಕ್ಕೆ ನಾನು ಮುಡಿಬಾಗ್ತೇನೆ. ಒಂದು 15 ಸಲ ಫೋನ್ ಮಾಡಿದ್ದೀರಿ ಸಿಗ್ಬೇಕು ಅಂತೇಳಿ. ನಾವೇನು ಅಷ್ಟು ದೊಡ್ಡ ಜನ ಏನಲ್ಲ. ಒಂದು ವೇದಿಕೆ ಹೋದಾಗ ಅದು ಸರಸ್ವತಿ ಪೀಠ. ಹಾಗಾಗಿ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕು. ನೀವು ಎಲ್ಲಿ ಹೋದ್ರು ನಿಮ್ಮ ಬದುಕಿನ ಹೆಜ್ಜೆ ಗುರುತನ್ನು ಬಿಟ್ಟು ಬರ್ಬೇಕಂತ ನಮ್ಮ ತಾಯಿ ಹೇಳ್ಕೊಟ್ಟಂತ ಪಾಠ. ಹೋಗುವಾಗ ಒಂದು ಯುವಕ ಮಂಡಲ ಇರ್ಬೋದು, ಅಥವಾ ಧಾರ್ಮಿಕ ಸಭೆ ಇರ್ಬೋದು, ಒಂದು ಬ್ರಹ್ಮ ಕಲಶ ಇರ್ಬೋದು, ಯುವತಿ ಮಂಡಲ ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ ಬಂದಾಗ ಅದಕ್ಕೆ ಸ್ವಲ್ಪ ನಾವು ಮನನ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ಆ ಸಭೆಗೆ ನ್ಯಾಯ ಕೊಡ್ಬೇಕು. ತುಂಬಾ ಪ್ರೀತಿಯಿಂದ ನಮ್ಮ ಜನ ನಮ್ಮನ್ನು ಕರೀತಾರೆ. ಪ್ರಾಮಾಣಿಕವಾಗಿರ್ಬೇಕು. ಬದುಕಲ್ಲಿ ಪ್ರಾಮಾಣಿಕತೆಯನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಯು ಕ್ಯಾನ್ ರೀಚ್ ಎನಿ ಹೈಟ್. ಎಕ್ಸಾಕ್ಟ್ಲಿ ಸರ್. ಸರ್, ಈ ಮಾತುಗಾರಿಕೆ ಬನ್ನಿ ಒಂದ್ ಸ್ವಲ್ಪ ನಡೀತಾ ಮಾತಾಡುವ. ಸರ್, ಮಾತುಗಾರಿಕೆ ಅನ್ನೋದು ದೊಡ್ಡ ಕಲೆ ಸರ್. ಇದು ನೀವು ದಿನಕ್ಕೊಂದು ಆವರೇಜ್ ಒಂದು 10 ಕಾರ್ಯಕ್ರಮಕ್ಕಾದ್ರೂ ಹೋಗ್ತೀರಿ. 10 ಬೇರೆ ಬೇರೆ ವೇದಿಕೆಗಳು, ಮತ್ತು 10 ವೇದಿಕೆಗಳಲ್ಲಿ ಬೇರೆ ಬೇರೆ ಮಾತುಗಳು ಸರ್. ನಾನ್ ಕಂಡಿದ್ದು ಅದ್ ನಿರರ್ಗಳವಾಗಿ ಬರ್ತದೆ ಸರ್, ಯಾವ್ದೇ ಚೀಟಿ ಇರೋದಿಲ್ಲ. ಈ ನಿರರ್ಗಳತೆ ಹೇಗೆ ಅದು? ಮಾತಾಡ್ಬೋದು ಸರ್. ನಾನು ಹೇಳ್ತೇನೆ, ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. I didn't have any godfather in my political life or personal life. Perfect. You can reach to any height. ನಾನು ಎಲ್ಲ ಬೇರೆ ಬೇರೆ ಕಾಲೇಜಿಗಳಿಗೆ, ಶಾಲೆಗಳಿಗೆ ಹೋಗ್ತೇನೆ. ಮೊದಲು ನಮ್ಮಲ್ಲಿ ಆತ್ಮವಿಶ್ವಾಸ ಬೇಕು. ಎಸ್ ಐ ಕ್ಯಾನ್ ಅಂತೇಳಿ. ಹಾಗಾಗಿ ಯಾವುದು ಅಸಾಧ್ಯ ಅಲ್ಲ ಜಗತ್ತಲ್ಲಿ. ಅದಕ್ಕೆ ನಾನೊಬ್ಬ ಇವತ್ತು ಶಾಸಕನಾಗಿ ಜನರ ಮುಂದೆ ನಿಂತಿರ್ತಕ್ಕಂಥದ್ದು ದೊಡ್ಡ ಸಾಕ್ಷಿ ಅಂತ ಭಾವಿಸ್ತೇನೆ. ಕರೆಕ್ಟ್. ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀರಿ ಸರ್. ಈಗ ಸಾಮಾನ್ಯವಾಗಿ ರಾಜಕಾರಣಿಗಳು ಹಾಗೆ ನೋಡೋದಕ್ಕೆ ಹೋದ್ರೆ, ಈಗ ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ರಾಜಕಾರಣ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಈ ತರ ಭಾಷಣ ಮಾಡೋದು ನಾನಂತೂ ನೋಡ್ಲಿಲ್ವೇ. ನಾನು ತಪ್ಪಿದ್ರು ಇರ್ಬೋದು, ನನ್ಗೆ ಗೊತ್ತಿಲ್ಲ ಸರ್. ಬಟ್ ನೋಡಿ ಸರ್, ಈ ಸೂಕ್ಷ್ಮ ಸಂವೇದನೆ ರಾಜಕಾರಣಿಗಳು ಈಗ ಕಳ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಿಲ್ಲ. ಜನ ಎಲ್ಲ ಒಪ್ತಾರೆ ಸರ್, ಅದು ಬಿಡಿ. ಅಂತದ್ರಲ್ಲಿ ನಿಮ್ಮ ಮಾತಿನಲ್ಲಿ ಅಲ್ಲಿ ಬಸವಣ್ಣ ಬರ್ತಾರೆ, ಬಸವಣ್ಣನ ವಚನ ಬರುತ್ತೆ, ಅಕ್ಕಮಹಾದೇವಿ ವಚನಗಳು ಬರ್ತವೆ, ಕವಿಗಳ ಹೆಸರುಗಳು, ಕವಿಗಳ ಸಾಲುಗಳನ್ನ ಉಲ್ಲೇಖ ಮಾಡ್ತೀರಿ, ಭಗವದ್ಗೀತೆಯ ಸಾರ ಬರುತ್ತೆ, ಮಂಕುತಿಮ್ಮನ ಕಗ್ಗ ಬರುತ್ತೆ, ಇದೆಲ್ಲಾನು ಬರುತ್ತೆ ಸರ್. ಮತ್ತೆ ಆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಇದೆಲ್ಲವೂ ಓದಿನಿಂದ ಸಾಧ್ಯ ಆಗಿದೆ. ಖಂಡಿತ. ಎಷ್ಟು ವರ್ಷದ ಓದು, ಏನೇನ್ ಓದ್ಕೊಂಡಿದ್ರೆ? ನಿಮ್ಮ ಓದಿನ ಆಸಕ್ತಿಯ ಬಗ್ಗೆ ಹೇಳಿ ಸರ್. ನೋಡಿ, ನಾವು ಕೇವಲ ಒಂದು ಜೊತೆ ಬಟ್ಟೆ ಜೊತೆಗೆ ನಾವು ಊರು ಬಿಟ್ಟು ಅಂತ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ನಮ್ಮ ತಂದೆ ಮನೇಲಿ ಒಂದಿಷ್ಟು ಆಸ್ತಿ ಇತ್ತು, ಎಲ್ಲ ಹೋಯ್ತು. ಕಣ್ಣು ಬಿಡುವಾಗ ನಾವೆಲ್ಲ ಬಡತನದಲ್ಲಿ ಮೇಲೆ ಬಂದಂತ. ಇದೇ ಜಾಗದಲ್ಲಿ ಒಂದು ಸಣ್ಣ ಹುಲ್ಲಿನ ಮನೆ ಇತ್ತು. ನಾವು ಹೇಳ್ತಾರೆ, ಬೌದ್ಧ ಬದುಕಿನ ನಿಜ ಅನುಭೂತಿಗೆ ಆಲದ ನೆರಳಿಗೆ ಮತ್ತು ತಾಯಿಗೆ ಮಡಿಲಿಗೆ ನಾವು ಹೋಗ್ಬೇಕಂತ. ಆಲದ ಮರ ಸಹಸ್ರ ಮನ ಕಟ್ಟಿದ್ರೆ ಸಾಕ್ಷಿ ಆದ್ರೆ, ತಾಯಿಯಾದವಳು ಈ ಶತಮಾನದ ಸತ್ಯ ಕಟ್ಟಿದ್ರೆ ಸಾಕ್ಷಿ ಆಗ್ತದೆ. ಹಾಗಾಗಿ ತುಂಬಾ ಕಡು ಬಡತನದಿಂದ ಬಂದಂತವ್ರು. ಸೊ ಬಡತನ ಇದ್ದಾಗ ನಮ್ಗೆ ಯಾರು ಸ್ನೇಹಿತರು ಸಿಗುದಿಲ್ಲ. ಹಾಗೆ ಪುಸ್ತಕವೇ ನಂಗೆ ಸಂಗತಿ ಆಗ್ತದೆ.
ಪುಸ್ತಕವೇ ನಮ್ ಸಂಗತಿ ಆಗ್ತದೆ. ಆ ಕಾರಣಕ್ಕೆ ಈಗ ಏನು ಬೇಸರ ಕೇಳಲಿಕ್ಕೆ ಒಂದೊಂದು ಪುಸ್ತಕ ಓದ್ಬೇಕು. ಅದು ಬರ್ತಾ ಬರ್ತಾ ಅದೊಂದು ರೂಢಿ ಆಯ್ತು. ಇನ್ನು ನಾನು ಫಾರಿನ್ ಹೋದಾಗಲೂ ಕೂಡ ಅಷ್ಟೇ, ಒಂದ್ಸಲ ಒಂದು ಅಮೆರಿಕ ಓದಬೇಕಂದ್ರೆ 23 ಗಂಟೆ ಒಂದು 3-4 ಪುಸ್ತಕ ಓದಿ ಮುಗಿಸ್ತೇನೆ ನಾನು. ಇಲ್ಲಿ ದುಬೈ ಹೋಗ್ಬೇಕಾದ್ರೆ ಒಂದು 2 ಪುಸ್ತಕ ತಗೊಂಡ್ಬರ್ತೇನೆ. ಅಲ್ಲಿ ಟೈಮ್ ಸಿಕ್ಕಾಗ. ಈಗಂತೂ MLA ಶಾಸಕನಾದ್ಮೇಲೆ ಫೋನ್ ಬರ್ತಾನೆ ಇರ್ತದೆ, ಬೇರೆ ಬೇರೆ ಸಮಸ್ಯೆ ಇರ್ತದೆ. ಐ ಆಮ್ ಆನ್ಸರೇಬಲ್ ಟು ದಿ ಪಬ್ಲಿಕ್. ಪರ್ಫೆಕ್ಟ್. ಅದ್ರ ನಡುವೆ ಓದ್ಬೇಕಂತ ಆಸೆ ಇದೆ. ಹೇಳ್ತೇವಲ್ಲ, ಆಸೆ ಆಕಾಶದಷ್ಟು ಅವಕಾಶ ಸಾಸಿವೆಷ್ಟು ಅಂತ ಹೇಳಿ. ಈಗಂತೂ ಆಗೋದಿಲ್ಲ. ಅವಾಗಂತೂ ತುಂಬಾ ಓದ್ಕೊಂಡಿದ್ದೆ. ನಮ್ಮ ಅಲ್ಲಿ ಬಳಗ ಬಳ್ಳಾರಿನಲ್ಲಿ ರವಿ ಬೆಳಗೆರೆ ನಾವೆಲ್ಲ ಒಟ್ಟಿಗೆ ಬೆಳೆದಂತವ್ರು. ಹೌದು. ಒಂದಷ್ಟು ಜನ ಸಾಹಿತಿಗಳು ನಮ್ ಜೊತೆಗಿದ್ರು. ಆ ರೀತಿ ಒಂದು ಆರೋಗ್ಯಪೂರ್ಣ ಚರ್ಚೆ ಅಲ್ಲಿ ಸಾಧ್ಯ ಆಗ್ತಿತ್ತು. ಯಾರ ಜೊತೆಗೆಲ್ಲ ಇದ್ರಿ ಸರ್ ನೀವು ಅಲ್ಲಿ? ಇಲ್ಲ, ನಾವು ರವಿ ಬೆಳಗೆರೆ ಕೇಳಿರ್ಬೋದು. ನಾನೇ ಅವನೊಂದು 10 ವರ್ಷ ಒಟ್ಟಿಗಿದ್ದಂತ, ತುಂಬಾ ಸಹಾಯ ಮಾಡಿದ್ದೇನೆ. ಹೌದು. ನಿಮ್ಮ ಇತ್ತೀಚೆಗೆ ನೀವು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಅಲ್ಲಿ ಮಾಡಿರೋ ಭಾಷಣ ಬಹಳ ವೈರಲ್ ಆಗಿತ್ತು. ಅವ್ರ ಸ್ಕೂಲ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಒಂದ್ ಸಣ್ಣ ಹಣ ಕೊಟ್ಟು ಅದಾಗಿದ್ದು ಈಗ ಬೆಳೆದಿರೋ ರೀತಿ ಇದೆಲ್ಲ ಹೇಳಿದ್ರಿ. ಓಕೆ, ಅವ್ರು ಮತ್ತೆ ನೀವು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೀವು ಹೋಗಿರೋದೆಲ್ಲ ನಾವು ನೋಡಿದ್ದೇವೆ. ಯಾವ ಸಾಹಿತಿಗಳ ಒಡನಾಟ ಇತ್ತು ನಿಮ್ಗೆ? ಸಾಮಾನ್ಯವಾಗಿ ಇದು ಬರಗೂರು ರಾಮಚಂದ್ರಪ್ಪ ಇರ್ಬೋದು, ಅಥವಾ ಡಾಕ್ಟರ್ ಸಿದ್ದಲಿಂಗಯ್ಯ ಇರ್ಬೋದು, ಅಥವಾ TN ಸೀತಾರಾಮ ಇರ್ಬೋದು, ನಾಗ್ತಿಳಿ ಚಂದ್ರಶೇಖರ್ ಇರ್ಬೋದು. ಈಗ ನಾವು ರಾಜಕೀಯಕ್ಕೆ ಬಂದ ಮೇಲೆ ಬಹುಶಃ ಅದೆಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಕಳ್ಕೊಳ್ತಿದ್ವಿ. ಮೊದಲೆಲ್ಲ ಹೋದಾಗ ಅವ್ರ ಜೊತೆ ಒಂದಿಷ್ಟು ಹಾಡು ಹರಟೆ ಎಲ್ಲ ಆಗ್ತಾನೆ ಇತ್ತು ನಮ್ಗೆ. ಹೌದೌದು. ನಮ್ಮ ಇವರು ಧಾರವಾಡದ ಒಬ್ಬರು ಸಾಹಿತಿ, ಅವರು ನೇರ ನಮ್ಮ ಮನೆಗೆ ಬರ್ತಾ ಇದ್ರು. ಒಂದಷ್ಟು ಜನ ಸಾಹಿತಿ ಬಳ್ಳಾರ್ಲಿ ಇರುವಾಗ ಒಂದಷ್ಟು ಜನ ಸಾಹಿತಿಗಳು ಕವಿಗಳು ನಮ್ಮ ಮನೆಗೆ ಬರ್ತಾ ಇದ್ರು. ಹೌದೌದು. ಓಕೆ ಓಕೆ. ಸೊ ಸರ್, ಈ ನೆನ್ಪಿಟ್ಕೊಳ್ಳೋದಿದೆಯಲ್ಲ, ಓದಿದ್ದು ತುಂಬಾ ಓದಿರ್ತೇವೆ, ಅದು ಈ ನೆನ್ಪಿಟ್ಕೊಳ್ಳೋ ಬಗ್ಗೆ ಹೇಗೆ? ಅದೊಂಥರ ಗಾಡ್ ಗಿಫ್ಟೇ ನಿಮ್ಗೆ ಅಲ್ವಾ? ಅದೊಂಥರ ಗಾಡ್ ಗಿಫ್ಟೇ. ಹೌದೌದು, ಅದೊಂಥರ ಗಾಡ್ ಗಿಫ್ಟೇ. ಏನೋ ದೇವ್ರು ಕೊಟ್ಟಿದ್ದನ್ನ ಸಮಾಜಕ್ಕೆ. ಈಗ ಹೇಳ್ತೀವಲ್ಲ, ಈ ಗಂಗೋದಕವನ್ನ ಕೈಯಲ್ಲಿ ಹಿಡಿದು ಸಮಾಜಕ್ಕೆ ಹಂಚುವಂತ ಕೆಲಸ. ಏನ್ ಒಳ್ಳೆ ವಿಚಾರ ಇದೆ ಅದನ್ನ ಸಮಾಜಕ್ಕೆ ನಾವು ತನ್ಮೂಲಕ ತಿಳಿಸ್ಕೊಳ್ಬೇಕು. ನನಗೇನಂತಂದ್ರೆ, ನಾನೊಂಥರ ಅವಲೋಕನ ಮಾಡ್ತೀನಿ. ಸಭೆಗೆ ಹೋದಾಗ ನಾನು ಮಾತಾಡಿ ಸರಿ ಇದೆಯೋ ತಪ್ಪಿದ್ಯೋ ಅಂತೇಳಿ. ಯಾಕಂದ್ರೆ ಅಲ್ಲಿ ಮಕ್ಕಳು ಇರ್ತಾರೆ, ಅವ್ರು ಸತ್ಯ ಮಾತಾಡ್ಬೇಕು. ನಮ್ಮ ಗೆದ್ದ ಕಥೆನಲ್ಲ, ನಮ್ಮ ಸೋತ ಕಥೆನ ಹೇಳ್ತಾ ಅವ್ರನ್ನ ಗೆಲುವಿನ ಕಡೆ ಮತ್ತೆ ಬಂದು ನಿಲ್ಲಿಸ್ಬೇಕು. ಕಾಲೇಜಿಗೆ ಹೋದಾಗ, ಶಾಲಾ ಕಾಲೇಜಿಗೆ ಹೋದಾಗ, ಯಾಕಂದ್ರೆ ತುಂಬಾ ಜನ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿರ್ತಾರೆ. ಅವರಿಗೆ ನಮ್ಮ ಬದುಕಿನ ಕಥೆ ಹೇಳ್ಬೇಕು. ನಾವು ಇಷ್ಟು ಬಡತನದಲ್ಲಿದ್ದೀವಿ, ಯಾವ ಅವಮಾನನೂ ಇಲ್ಲ. ಹೌದಲ್ಲ? ಹೌದು. ಯಾಕಂತೇಳಿ ಷಷ್ಠಿ ಒಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗ್ಬೇಕು. ಸಮ ಮನಸ್ಕತೆಯ ಯಶಸ್ಸು ಸಂಘಟನೆಗೆ ಈ ಸಮಾಜ ರೂಪುಗೊಳ್ಳಬೇಕು. ವ್ಯಕ್ತಿತ್ವದ ಇತಿಹಾಸವನ್ನು ನಾವು ಮತ್ತೆ ಅದನ್ನ ಅದು ಬರುವ ಭವಿಷ್ಯತ್ತಿಗೆ ಮುನ್ನಡಿ ಬರಿಬೇಕು ಅಂತ ಹೇಳಿ ನಮ್ಮ ಆಶಯ ಇರ್ತಕ್ಕ. ಯಾವುದೇ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಶರಣ ಸಾಹಿತ್ಯ ಇರ್ಬೋದು, ಒಂದು ಸಮಾಜ ಮೇಲ್ ಬರ್ಬೇಕಂತ ತುಡಿತ ಎಲ್ಲ ಸಾಹಿತ್ಯದಲ್ಲಿ ಇದೆ. ಅದನ್ನೇ ನಾವು ನಮ್ಮ ಸಮಾಜಕ್ಕೆ ಹಂಚ್ತಾ ಹೋಗ್ಬೇಕು ನಾವು. ಸರ್, ಅದು ನೀವದ್ ಪ್ರೆಸೆಂಟ್ ಮಾಡ್ತಿರಲ್ಲ, ಅದ್ ಕೇಳದೆ ಒಂದ್ ಖುಷಿ ಸರ್. ನಿಮ್ಗ್ ಗೊತ್ತಾಗೋದಿಲ್ಲ ನೋಡಿ. ಈಗ ನಾನು ಹೇಳ್ತಿದ್ದೀನಿ, ನಿಮ್ಗೆ ಗೊತ್ತಾಗ್ತಿದೆ. ಎಷ್ಟೊಂದು ನಾನು ಹುಡುಕಿ ನೋಡೋದು ಸರ್, ನಿಮ್ ಸ್ಪೀಚ್ ಎಲ್ಲಿದೆ ಹುಡುಕಿ ನೋಡಿ ನಿಮ್ ಬೆನ್ನಿಂದ ಬಿದ್ದು ನಾನು ಬಂದಿದ್ದೇನೆ. ಸೊ ಇಟ್ಸ್ ರಿಯಲಿ ನೈಸ್. ಯಾವ ತರದ ಜಾನ್ರೆಯ ಕೃತಿಗಳು ನಿಮ್ಗೆ ಇಷ್ಟ ಸರ್? ಈಗಂತೂ ಮೊಬೈಲ್ ಬಂದ ಮೇಲೆ ನಿಜಕ್ಕೂ ಪುಸ್ತಕಗಳನ್ನ ಕೈಯಲ್ಲಿ ಎತ್ಕೊಳ್ಳುವಂತ ಒಂದು ಹವ್ಯಾಸನೇ ಹೋಗಿಬಿಟ್ಟಿದೆ ಸರ್. ಅದಕ್ಕೆ ನಾನು ಮತ್ತೆ ಬರ್ತೀನಿ. ಯಾವ ತರದ ಕೃತಿಗಳು ನಿಮ್ಗೆ ಇಷ್ಟ? ನೀವು ಓದಿ ತುಂಬಾ ಹತ್ತಿರವಾದಂತ ಕೃತಿಗಳು ಯಾವ್ದು ಈಗ ತಕ್ಷಣ ನೆನಪಿಗೆ ಬರೋ? ಇಲ್ಲ, ತುಂಬಾ ಇದೆ ರೀ. ಈಗ ನಮ್ಗೆ ಇರತಕ್ಕಂಥದ್ದು ಏನು, ಇಷ್ಟು ದಾಸ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ, ಶರಣ ಸಾಹಿತ್ಯ ಇದೆ, ಬೇರೆ ಬೇರೆ ದಾರ್ಶನಿಕ ಪುಸ್ತಕಗಳಿದೆ. ನಾವು ಈ ದೇಶದಲ್ಲಿ ಹುಟ್ಟಿದ ನಮ್ದು ಸೌಭಾಗ್ಯ. ನಿಜ, ಸೌಭಾಗ್ಯ. ನಮ್ಮಲ್ಲಿ ಇಂತೆಂದ ಅದ್ಭುತ ಗ್ರಂಥ, ಅದ್ಭುತ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ. ಅವರ ನಡೆ, ಅವರ ನುಡಿ, ಅದು ಬಹಳ ಮುಖ್ಯ ಆಗ್ತದೆ ನಮ್ಗೆ. ಹೌದು. ನಡೆಯ ಚೆನ್ನ ನುಡಿದು ತೋರಿ, ನುಡಿಯ ಚೆನ್ನ ನಡೆದು ತೋರಿ ಅಂತ ಹೇಳಿ, ಇದೆಲ್ಲ ಶರಣ ಸಾಹಿತ್ಯ. ಹೌದು. ಅವರು ಯಾವುದನ್ನ ನುಡಿದಿದಾರೋ ಅದು ಆ ಪ್ರಕಾರ ನಡೆದಿದ್ದಾರೆ, ಯಾವುದನ್ನ ನಡೀತಾರೋ ಆ ಪ್ರಕಾರ ನುಡಿದಿದ್ದಾರೆ. ಬಸವಣ್ಣ ಯಾವ ತರ ಪ್ರಭಾವ ಬೀರಿದ್ರು ನಿಮ್ಮ ಬದುಕಿನ ಮೇಲೆ? ಇಲ್ಲ, ನಾನು ತುಂಬಾ ಮೆಚ್ಚಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಕಾಲ ದಾರ್ಶನಿಕ, ಆ ಕಾಲಘಟ್ಟದಲ್ಲಿ ಒಂದು ಇಡೀ ಸಮಾಜ ಅವರು ನೋಡಿ, ಅವರ ಅನುಯಾಯಿಗಳು ನೋಡಿ, ಮಡಿವಾಳ ಮಾಚಯ್ಯ, ಸೂಳೆ ಸಂಕವೇ, ಹೀಗೆ ಅತ್ಯಂತ ಕೆಳವರ್ಗದ ಜನರಿಗೆ ಅವರೇ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರ ಸಮಾಜದ ಮುಖ್ಯವಾಹಿನಿ ತಂದು ಆ ಕಾಲಘಟ್ಟದಲ್ಲಿ ತುಂಬಾ ವಿರೋಧ ಕಟ್ಟಿಕೊಂಡು ಪುಣ್ಯಾತ್ಮರಲ್ವಾ, ದಾರ್ಶನಿಕರಲ್ವ, ನಿಜ ನಿಜ, ಒಂದು ಸಮುದಾಯದ ಕಣ್ಣು ತೆರೆಸಂತ ಮಹಾನ್ಭಾವರಲ್ಲ. ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು. ಹಾಗಾಗಿ ಇವ್ರು ನಮ್ಗೆ ಆದರ್ಶ ಆಗ್ಬೇಕಲ್ಲ. ನಾವು ಬೇರೆ ಎಲ್ಲೆಲ್ಲಿ ಯಾಕೆ ಹುಡ್ಕೊಲಿ ಹೋಗ್ಬೇಕು? ನಮ್ಮ ಕಣ್ಣು ಮುಂದೆ ಇರುವಾಗ ಅವ್ರನ್ನ ಓದ್ಕೊಂಡ್ರೆ ಸಾಕು ಅಲ್ವಾ? ಹೌದು. ನೀವು ಕೃತಿಗಳ ಹೆಸರನ್ನ ಹೇಳಿಲ್ಲ.
ಯಾವ್ದು ಓದಿದ ತಕ್ಷಣಕ್ಕೆ ಈಗ ನೆನಪಾಗ್ತಿದೆ? ಅಲ್ಲ, ನಾನು ಮಂಕುತಿಮ್ಮ ತಿಮ್ಮನ ಕಗ್ಗ ಓದಿದ್ದೇನೆ. ಸಾಮಾನ್ಯವಾಗಿ ಎಲ್ಲ ಶರಣ ಸಾಹಿತ್ಯವನ್ನ ಓದ್ತಾ ಇರ್ತೇನೆ, ವಚನ ಸಾಹಿತ್ಯವನ್ನು ಓದ್ತಾ ಇರ್ತೇನೆ. ಆಮೇಲೆ ಬೇರೆ ಬೇರೆ ಕೃತಿಗಳು ನಿಮ್ಗೆ ಮೇಲೆ ಘಟ್ಟದ ಮೇಲೆ ಹೋದಾಗ ಪ್ರತಿಯೊಂದು ಕೂಡ ಶರಣ ಸಾಹಿತ್ಯ ಬಗ್ಗೆ ಬರಿತಾ ಹೋಗ್ತಾರೆ, ವಿಮರ್ಶೆ ಮಾಡ್ತಾರೆ, ವಚನ ಸಾಹಿತ್ಯ ವಿಮರ್ಶೆ ಮಾಡ್ತಾರೆ, ಕಗ್ಗದ ವಿಮರ್ಶೆಯಲ್ಲಿ ಆಗ್ತದೆ. ಅದು ನಮ್ಗೆ ನಮ್ ದೌರ್ಭಾಗ್ಯ ಅಂತ ಹೇಳಿದ್ರೆ ಈಗಿನ ಮಕ್ಕಳು ಇದು ಯಾವ್ದು ಬೇಡ. ಈಗ ನಮ್ಗೆ ವಿದ್ಯೆ ಮತ್ತು ವಿಜ್ಞಾನ ವಿಷಯ ಆಗ್ಬಾರ್ದು, ಹೊರ ಆಗ್ಬಾರ್ದು. ನಿಜ. ಅದು ಇವತ್ತು ನಮ್ಗೆ ವಿಷಯ ಆಗ್ತದೆ. ಇವತ್ತು ಮೊಬೈಲ್ ಕೊಟ್ಟಿದೀವಿ, ಮಕ್ಕಳು ಎಲ್ಲವನ್ನ ಮರ್ತು ಬಿಡ್ತದೆ. ರಾತ್ರಿ ಈಗ ಡಿ ಅಡಿಕ್ಷನ್ ಸೆಂಟರ್ ಅಂತ ಬರ್ತಾ ಇದೆ. ಯಾವ್ದಕ್ಕೆ ಅಂತ ಹೇಳಿ ಮುಂಬೈನಲ್ಲಿ ಮಕ್ಕಳನ್ನ ಹೌ ಟು ಅವ್ರನ್ನ ಬ್ರಿಂಗ್ ಬ್ಯಾಕ್ ಮೊಬೈಲ್ ಬಿಡಿಸೋದು ಹೇಗೆ, ಮೊಬೈಲ್ ಇಂದ ಬಿಡಿಸೋದು ಹೇಗೆ ಅಂತ. ಹೌದು, ಆ ತರದ ಒಂದು ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಬರ್ತದೆ. ಫಾರಿನ್ ಅಲ್ಲಿ ಇತ್ತು, ಈಗ ಇಂಡಿಯಾ ಕೂಡ ಬಂದಿದೆ. ದುರಂತ ಸರ್, ಬಹಳ ದುರಂತ. ಹಾಗಾಗಿ ಮಕ್ಕಳು ಓದಿನ ಕಡೆ ಯಾರು ತಲೆ ಆಗ್ತಾ ಇಲ್ಲ, ಯಾರು ಪುಸ್ತಕ ತೆರೆದು ನೋಡೋದಿಲ್ಲ. ಈಗ ನಮ್ಗೊಂದು ಕೆಲಸದ ಒತ್ತಡ ಯಾವ್ದನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇರೋ ಮಕ್ಕಳು ನಾನು ಎಲ್ಲ ಕಡೆ ಹೋಗುವಂತ, ದಿಸ್ ಇಸ್ ಟೈಮ್ ಟು ಸ್ಟಡಿ, ದಿಸ್ ಇಸ್ ಟೈಮ್ ಟು ಲರ್ನ್. ನೀವು ಈ ಸಮಯದಲ್ಲಿ ವೇಸ್ಟ್ ಮಾಡ್ಬೇಕು, ಡೋಂಟ್ ವೇಸ್ಟ್ ಯುವರ್ ಟೈಮ್. ಮೊಬೈಲ್ ಇರ್ತದೆ, ಕೊನೆ ತನಕ ನಿಮ್ ಜೊತೆ ಇರ್ತದೆ. ಆದ್ರೆ ಈ ವಿದ್ಯಾರ್ಥಿ ದೇಶದಲ್ಲಿ ಇದನ್ನೆಲ್ಲ ಮನನ ಮಾಡ್ಕೊಳ್ಳಿ. ಕರೆಕ್ಟ್ ಸರ್. ಈಗ ಶಾಸಕರಾದ ನಂತರ ಸಿಕ್ಕಾಪಟ್ಟೆ ಬಿಸಿ ನೀವು, ಈಗ ನಿಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಇಲ್ಲ, ಆಗ್ತಾ ಇಲ್ಲ ಸರ್, ಆಗ್ತಾ ಇಲ್ಲ. ಅದ್ರ ಬಗ್ಗೆ ಬೇಸರ ಇದೆ, ತುಂಬಾ ಬೇಸರ ಇದೆ. ಆಗ್ತಾ ಇಲ್ಲ. ಪುಸ್ತಕ ತಂದು ಇಡ್ತೀನಿ, ಹೋದಾಗ ಬಹಳ ಆಸೆಯಿಂದ ತಂದು ಇಡ್ತೇನೆ, ಆದ್ರೆ ಅನ್ಫಾರ್ಚುನೇಟ್ಲಿ ಆಗ್ತಾ ಇಲ್ಲ. ಓಕೆ, ನಾವು ಮುಗಿಸೋದಕ್ಕಿಂತ ಮುಂಚೆ ನನಗೆ ಒಂದು ಬಸವಣ್ಣನ ವಚನ ಹೇಳ್ಬೇಕು ನೀವು, ಮತ್ತೆ ಒಂದು ಕಗ್ಗ ಹೇಳ್ಬೇಕು. ಬಲ ಹೋದ ಕಾಲಕ್ಕೆ ನೆಲವೆದ್ದು ಬಡಿಯುವುದು, ಕುಲ ಚಲಹು ಕಲಹ ಸಿರಿ ಸಂಗಾಮಗಳು, ಬಲವಿರೋ ತನಕ ಮೈ ಬಲವಿರೋ ತನಕ ಅಂತ ಹೇಳಿ. ಅಂದ್ರೆ ಮನುಷ್ಯ ಕೈ ನಡೆಯೋ ಕಾಲಕ್ಕೆ, ಮೈ ದುಡಿಯೋ ಕಾಲಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ತಮ್ಮ ಉಸಿರನ್ನು ಚೆಲ್ಬೇಕು ಅಂತ ಒಂದು ಆಶಯ ಇರ್ತಕ್ಕಂಥದ್ದು. ಈ ತರದ 100,000 ಇದಾವೆ. ಇನ್ನು ನೀವು ಒಂದು ಪ್ರಶ್ನೆ ಕೇಳಿ ಮುಗಿಸ್ತೇನೆ ಸರ್. ಬೇರೆ ಬೇರೆ ವೇದಿಕೆಗಳಿಗೆ ಹೋದಾಗೆಲ್ಲ ನೀವು ಮೈಕ್ ಅಲ್ಲಿ ತುಂಬಾ ಚೆನ್ನಾಗಿ ಹಾಡ್ತೀರಿ, ಮತ್ತೆ ತುಂಬಾ ವೈರಲ್ ಕೂಡ ಆಗಿತ್ತು. ನೀವು ಹಾಡು ಗೊತ್ತಾ ಸರ್, ಅದು ವೈರಲ್ ಆಗಿರೋದು? ನನ್ಗೆ ಗೊತ್ತಿಲ್ಲ, ನಾನು ಈಗ ಒಂದು ಬಿಟ್ಬಿಟ್ಟಿದ್ದೀನಿ. ಮೊದಲು ನಾನು ಹೇಳ್ದಲ್ಲ, ನಾನು ನನ್ನ ಬದುಕಿನ ಒಂದು ಗಳಿಗೆನ ಕೂಡ ವೇಸ್ಟ್ ಮಾಡ್ಲಿಲ್ಲ. ನಾನು ಇವತ್ತಿಗೂ ಏನ್ ಹೇಳ್ತೀನಿ ಅಂದ್ರೆ, ಐ ವಾಸ್ ವೆರಿ ಗುಡ್ ಸಿಂಗರ್. ನಾನು ಆರ್ಕೆಸ್ಟ್ರಾ ಅಲ್ಲಿ ಹಾಡ್ತಿದ್ದೆ. ಶುಕ್ಲಾಂಬರದರ ಮಿಂದ ಹಿಡಿದು ಕೊನೆಗೆ ಒಂದೊಂದು ಆರ್ಕೆಸ್ಟ್ರಾ ಅಲ್ಲಿ 8 ಅದು ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಎಲ್ಲ ಹಾಡನ್ನು ನಾನು ಹಾಡ್ತಾ ಇದ್ದೆ. ಒಂದು ಹವ್ಯಾಸ ಅದು. ಒಂದು ನಿಮ್ಗೆ ಒಂದು ಸಂಗೀತ ಕೊಡುವಂತ ಏನು ಆನಂದ ಇದೆಯಲ್ಲ, ಅದನ್ನ 1,00,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ನಿಮ್ಗೆ ಹೊರಗಡೆ ಸಿಗ್ತಕ್ಕಂತ ಖುಷಿ ಇದು. ಈಗ ಇದು ಈ ಮಾತಾಡಿ ಈ ವಾಯ್ಸ್ ದಿಕ್ಕೆ ಹೋಗಿದೆ. ಈಗ ಕೆಲವು ಮೊನ್ನೆ ಯಾರು ಹೇಳ್ತಿದ್ರು, ಒಂದು ಹಾಡಾಡಿ ಸಾರ್ ಅಂತ ಹೇಳಿ. ಎಲ್ಲ ವಾಯ್ಸ್ ಇಲ್ಲ, ಜನ ಎದ್ದೋಗ್ಬಾರ್ದು ಅಂತೇಳಿ ಯಾವ್ದೊಂದು ಹೋಟ್ಲ್ ಬೆಂಗಳೂರು ಇದ್ದಾಗ ಒಬ್ಬ ಯಾರು ಬಂದು ಹೇಳೋ ಹೊಸ ಒಂದು ಹಾಡಾಡಿ ಅಂತೇಳಿ. ಈಗ ಆಗ್ತಾ ಇಲ್ಲ. ಓಕೆ ಸರ್, ಯಾರು ನಿಮ್ಮ ನೆಚ್ಚಿನ ಸಿನಿ ಸಾಹಿತಿ ಯಾರು, ಮತ್ತೆ ನಿಮ್ಗೆ ಬಹಳ ಪ್ರಿಯವಾದಂತ ಸಿನಿಮಾ ಗೀತೆ ಯಾವುದು? 4 ಸಾಲುಗಳನ್ನು ಹಾಡೋದ್ ಬೇಡ, ಹೇಳಿ. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಡಿರೋ ಗೀತೆ ಈ ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧನದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನು. ಇದು ನಾನು ತುಂಬಾ ಇಷ್ಟವಾಗಿರ್ತಕ್ಕಂಥ ಹಾಡು. ಆಮೇಲೆ ದಾರಾ ಬೇಂದ್ರೆ ಅವ್ರದ್ದು ನೀ ಹಿಂಗ ನೋಡಬೇಡ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ಅಂತೇಳಿ. ಜನ ಇದೇನೇನೋ ಒಂದು ಪ್ರೇಮ ಗೀತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ, ದಾರಾ ಬೇಂದ್ರೆ ಅವರ ಮಗು ಸತ್ತು ಬಿದ್ದಿರುತ್ತೆ. ಅವರಿಗೆ ಮದ್ದು ಮಾಡ್ಲಿಕ್ಕೆ ದುಡ್ಡು ಇರೋದಿಲ್ಲ, ಬಡತನ ಇರುತ್ತೆ. ಅವಾಗ ಅವ್ರ ಹೆಂಡತಿ ತಿರಸ್ಕಾರ ದೃಷ್ಟಿ ನೋಡಿದಾಗ ಅವಾಗ ಹೇಳಿರ್ತಕ್ಕಂಥ, ಹುಟ್ಟಿರ್ತಕ್ಕಂಥ, ಅಸ್ಪೃಶ್ಯರ್ತಕ್ಕಂಥ ಕವಿತೆ ಅದು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅಂತೇಳಿ. ಇದನ್ನ ಜನ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರ ಅರ್ಥ ಹೇಳಿನೇ ಜನ ಕೇಳಿದಾಗ ಇಷ್ಟು ಪರಿಣಾಮ ಆಗುತ್ತದೆ. ಹೌದೌದು. ಓಕೆ ಸರ್, ಒನ್ ಲಾಸ್ಟ್ ಕ್ವೆಶನ್. ಓಕೆ, ಇದೆಲ್ಲ ಬದಿಗಿಟ್ಟು, ಸಾಹಿತ್ಯ ಸಿನಿಮಾ ಎಲ್ಲ ಬದಿಗಿಟ್ಟು, ತುಂಬಾ ಕೆಟ್ಟದಾಗಿ ಎಲ್ಲ ನಡೀತಾ ಇದೆ ಸರ್. ನಿಮ್ಗೆ ಗೊತ್ತಿದೆ, ಎಲ್ಲಿ ನೋಡಿದ್ರು ಬರೀ ದ್ವೇಷ, ಬರೀ ಜಾತಿ, ಬರೀ ಧರ್ಮ, ಹೊಡಿಯೋದು, ಬಡಿಯೋದು, ಕಡಿಯೋದು ನೋಡ್ಕೊಳ್ತೇನೆ, ಇಂಥದ್ದೇ ನಡೀತಿದೆ ಸರ್. ಇಂಥದ್ರಲ್ಲಿ ಕವಿ ಮನಸ್ಸಿನ ಒಬ್ಬ ಜನಪ್ರಿಯ ಪ್ರತಿನಿಧಿಯಾದಂತ ನಿಮ್ಮಿಂದ ಯಂಗ್ಸ್ಟರ್ಸ್ ಗಳಿಗೆ ಒಂದು ಬಲವಾದ ಸಂದೇಶ ಬೇಕು ಸರ್. ಏನಾಗುತ್ತೆ ಸರ್, ನಾವು ತಾವರೆ ಕೆಸರಲ್ಲಿ ಹುಟ್ಟಿ ಅದು ಹರನ ಮುಡಿಯನ್ನು ಸೇರ್ತದೆ. ಹಾಗಾಗಿ ನಾವು ಎಲ್ಲಿ ಹುಟ್ಟಿದೀವಿ ಮುಖ್ಯ ಅಲ್ಲ, ನಾವು ಸೇರ್ತಕ್ಕಂಥ ಗಮ್ಯ ಯಾವುದು, ಬದುಕಲ್ಲಿ ನಮ್ಮ ಸಾಧನೆ ಅದು ಬಹಳ ಮುಖ್ಯ.
ಕೆಸರಿದ್ದರೆ ನಾವು ಆಗುವ ಅವಶ್ಯಕತೆ ಇರೋದಿಲ್ಲ ಸರ್. ಆಯ್ತಾ, ಒಂದು ಅವಕಾಶ ಕೊಟ್ಟಿದ್ದಾನೆ. ಬದುಕು ಅಂದ್ರೆ ದೇವ್ರು ಕೊಟ್ಟ ಪ್ರಸಾದ, ಒಂದು ಆಪರ್ಚುನಿಟಿ ನಮ್ಗೆ. ನಾನು ಬೆಳಿಗ್ಗೆ ಎದ್ದಾಗ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೇನೆ, ಭಗವಂತ ಆದರಿ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ. ಬಾಯಲ್ಲಿ ಒಳ್ಳೆ ಮಾತು ಬರ್ಲಿ, ಕೆಟ್ಟ ಮಾತು ಬರಬಾರ್ದು. ತಲೆಯಲ್ಲಿ ಒಳ್ಳೆ ಯೋಜನೆ ಬರ್ಲಿ. ಇಷ್ಟು ಇಟ್ಕೊಂಡು ಹೋದ್ರೆ ನಿಮ್ಮ ದಾರಿ ಇದೆಯಲ್ಲ, ಹೋಗೋದು ರಸ್ತೆ, ಅದು ರಾಜಮಾರ್ಗ ಆಗ್ತದೆ. ರಾಜಮಾರ್ಗ, ಯಾವುದೇ ಸಂದೇಹ ಬೇಡ. ಇಫ್ ಯು ಆರ್ ಗುಡ್ ಅಟ್ ಹಾರ್ಟ್, ದೇವ್ರನ್ನ ಕೈ ಹಿಡಿದು ಮುನ್ನಡೆಸ್ತಾನೆ. ನಾನು ಹೇಳ್ತೇನೆ, ನಮಗೆ ಪ್ರತಿ ಇದರಲ್ಲೂ ಕೂಡ ಪರೀಕ್ಷೆ ಆಗ್ತದೆ, ವಿಮರ್ಶೆ ಆಗ್ತದೆ. ಅದಕ್ಕೆ ದಾಸರು ಒಂದ್ ಕಡೆ ಹೇಳ್ತಾರೆ, ಈ ಬದುಕು ಅಂದ್ರೆ ಹೇಗಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರೆ ಕಾಲಲ್ಲೇ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸ ಕೆಡಹುವೆ, ಒಂದು ಕಾಲದಲ್ಲಿ ಮಾನ ಸನ್ಮಾನ ಕೊಡಿಸುವೆ, ಒಂದು ಕಾಲದಲ್ಲಿ ಅವಮಾನಗೊಳಿಸುವೆ. ಇದು ಬದುಕಿನ ವೈವಿಧ್ಯ ಮತ್ತು ವೈರುಧ್ಯ ಅಂತ. ಅದೆಲ್ಲ ಒಂದು ದಾಟಿ ನಾವು ಬದುಕನ್ನು ಕಟ್ಟಿಕೊಳ್ಬೇಕು. ರಾಜಕಾರಣ ಕೂಡ ಅಷ್ಟೇ, ಇವತ್ತು ಕೆಟ್ಟೋಗ್ಬಿಟ್ಟಿದೆ. ಇವಾಗ ಹೇಳ್ತೀನಲ್ಲ, ಎಲ್ಲದಕ್ಕೂ ಈಗ ಪ್ರತಿ ಒಂದಕ್ಕೂ ಕೂಡ ನಾವು ವಿ ಆರ್ ಆನ್ಸರೇಬಲ್. ಜನರ ಋಣ ಇದೆ, ಜನರ ಋಣ ತೀರ್ಸ್ಬೇಕು. ಬೆಳಿಗ್ಗೆ ಎದ್ದು ಭಗವಂತ ಒಂದು ಕೊನೆ ತನಕ ಬೇರೆ ಆಸ್ತಿ, ರಾಜಕೀಯದಲ್ಲಿ ಆಸ್ತಿ ಬೇಡ, ಬಂಗಾರ ಬೇಡ, ಚಿನ್ನ ಬೇಡ, ಬೇರೆ ಯಾವ್ದು ಬೇಡ, ಕೊನೆ ತನಕ ಒಂದು ಮರ್ಯಾದೆ ಉಳಿಸಪ್ಪ ಭಗವಂತ ಅಂತ ಹೇಳಿ ನಾನು ದಿನನಿತ್ಯ ದೇವನದೇ ಪ್ರಾರ್ಥನೆ ಮಾಡೋದು. ಯಾಕಂತ ಹೇಳಿ ಒಂದು ಉಪೇಂದ್ರ ಅವ್ರ ಒಂದು ಹಾಡಿದೆ, ಈ ಅದೇನು ಮಾರಿ ಕಣ್ಣು ಹೋರಿ ಮ್ಯಾಗೆ ಅಂತೇಳಿ, ಕಣ್ಣು ಕುರಿಯ ಮ್ಯಾಗೆ. ಹೌದೌದು, ಅವನ ಕಣ್ಣು ಆ ಕಣ್ ಮ್ಯಾಗೆ, ಇವನ ಕಣ್ಣು ಅವಳ ಮ್ಯಾಗೆ, ಅವ್ರವ್ರ ಕಣ್ಣು ಇವಳ ಮ್ಯಾಗೆ, ಹಾಗೇನು ಬರುತ್ತೆ ಅಲ್ವಾ. ಹಾಗಾಗಿ ಈಗ ನಮ್ಮ ಲ್ಯಾಂಗ್ವೇಜ್ ಮತ್ತು ಬಾಡಿ ಲ್ಯಾಂಗ್ವೇಜ್ ತುಂಬಾ ಕಾಶಿಯಸ್ ಆಗಿರ್ಬೇಕು, ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಇಡೀ ಸಮಾಜದ ದೃಷ್ಟಿ ನಮ್ಮ ಮೇಲೆ ಇರ್ತದೆ. ನಮ್ಮ ಯಾಕಂದ್ರೆ ಅವ್ರಿಗೆ ಅಧಿಕಾರ ಇದೆ, ನಮ್ಮ ಋಣ ಅವರ ಋಣ ನಮ್ಮ ತಲೆ ಮೇಲೆ ಇದೆ. ನಮ್ಗೆ ಜನಸಾಮಾನ್ಯ ಕೂಡ ಬಂದಂತ ನಾನು, ನನಗೆ ಐ ಡಿಂಟ್ ಹ್ಯಾವ್ ಎನಿ ಗಾಡ್ ಫಾದರ್ ಇನ್ ಮೈ ಪೊಲಿಟಿಕಲ್ ಲೈಫ್ ಆರ್ ಮೈ ಪರ್ಸನಲ್ ಲೈಫ್. ಬಿಕಾಸ್ ವಿ ನೋ, ನಾವ್ ಇದನ್ನ ತುಂಬಾ ಸಲ ಮಾತಾಡ್ಕೊಂಡಿದೀವಿ ಸರ್. ನಿಮ್ಗೊಂದು 20% ನಿಮ್ಮ ವೈಯಕ್ತಿಕ ವರ್ಚಸ್ಸಿನಿಂದನೇ ವೋಟ್ಸ್ ಬಿದ್ದಿರಬಹುದು, ಗೊತ್ತಿಲ್ಲ ಸರ್. ಖಂಡಿತ ಅಲ್ಲ ಅಂದ್ರೆ ನಮ್ಗೆ ಹೀಗೆ ನಾವು ಹೀಗೆ ಅನ್ಕೊಳ್ಳೋದು. 20% ಆಫ್ ದ ವೋಟ್ಸ್ ಗುರುಮಿ ಸುರೇಶ್ ಶೆಟ್ಟರ್ ವರ್ಚಸ್ಸಿಗಾಗಿ ಬಂದಿದೆ ವೋಟ್ಸ್. ಇವತ್ತಿಗೆ ನೋಡಿ, ನಾವು ಬೆಳಿಗ್ಗೆ ಎದ್ದು ಒಳ್ಳೆ ಕೆಲಸ ಮಾಡ್ಬೇಕಂತ ಹೊರಡ್ತೀವಿ, ನಮ್ಮ ಬೆನ್ನು ನಮ್ಗೆ ಕಾಣ್ತಾ ಇಲ್ಲ. ನಾವು ಬೆಳಿಗ್ಗೆ ಎದ್ರೆ 106 ಜನ ಮನೆ ಹತ್ರ ಬರ್ತಾರೆ, ಒಳ್ಳೆಯವರು ಯಾರು ಕೆಟ್ಟವರು ಯಾರು ಒಂದು ಗೊತ್ತಾಗುದಿಲ್ಲ. ಯಾರು ಬಂದ್ರು ಲೆಟ್ರ್ ಕೊಡ್ತೀವಿ, ಅಲ್ಲಿ ಏನಾಗುತ್ತೆ, ಕೆಲವರಿಗೆ ಬೇಸರ ಆಗುತ್ತೆ. ನೀವು ಅವ್ರು ಬಂದಾಗ ಕೊಟ್ರಿ, ನಾವು ಕಾರ್ಯಕ್ರಮ ನಮ್ಗೆ ಗೊತ್ತಾಗುದಿಲ್ಲ. ನಾವು ಅದೇ ಪಾಸಿಟಿವ್ ಯೋಚನೆ ಮಾಡ್ತೀವಿ, ರಸ್ತೆ ಬೇಕು ಅಂತ ಬರ್ತಾರೆ, ಮತ್ತೊಂದು ಬೇಕಂತ ಬರ್ತಾರೆ. ಹಾಗೆ ಬಹಳ ಕಷ್ಟ ಇವತ್ತು ಸಾರ್ವಜನಿಕ ಬದುಕು. ತುಂಬಾ ಅದು ಹೂವಿನ ಹಾಸಿಗೆ ಅಂತೂ ಖಂಡಿತ ಅಲ್ಲ, ಅದು ಮುಳ್ಳಿನ ನಡಿಗೆನೆ, ಅದು ಮುಳ್ಳಿನ ಮೇಲೆ ನಡಿಗೆ. ಹುಷಾರಾಗಿ ಹೋಗ್ಬೇಕು ಸರ್. ತುಂಬಾ ಥ್ಯಾಂಕ್ಸ್. ಈ ಹೊತ್ತಿನಲ್ಲಿ ಒಂದು 20 ನಿಮಿಷ ನಮ್ ಜೊತೆ ಮಾತನಾಡಿದ್ರೆ. ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಟಾಕ್ ಟು ಯು. ನಿಮ್ಮ ಜ್ಞಾನ ಇದೆಯಲ್ಲ, ನಿಮ್ಮ ಓದಿಗೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮ ಬರವಣಿಗೆಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ತೇನೆ. ಮತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಯು ಆರ್ ಲವ್ಡ್. ಮತ್ತೆ ಸುಮ್ನೆ ಸರ್, ನಾನ್ ನಿಮ್ ವೋಟರ್ ಅಲ್ಲ, ನಂದು ಉಡುಪಿ ವಿಧಾನಸಭಾ ಕ್ಷೇತ್ರ. ಆದ್ರೂ ನಿಮ್ಮನ್ನ ದೂರದಲ್ಲೇ ಕೂತು ನೋಡಿ ಒಂದು ಯಾವತ್ತೂ ಅಡ್ಮೈರ್ ಮಾಡ್ತಾ ಇರ್ತೇನೆ. ನಿಮ್ಮಂತವ್ರು ಹೆಚ್ಚು ರಾಜಕಾರಣಿಗಳು ನಮ್ಮ ನಡುವಿರ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.